ಸಚ್ಚಿದಾನಂದಾಶ್ರಮ ಕಳೆದ 15 ವರ್ಷಗಳ ಹಿಂದೆ ಇಲ್ಲಿ ಸಣ್ಣದಾಗಿ ಪ್ರಾರಂಭ ಮಾಡಿದ್ದು. ಇದು ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಜಾಗವನ್ನ ನಮ್ಮ ಮಾರುತಿ ಸಚ್ಚಿದಾನಂದಾಶ್ರಮದ ಪರಂಪರಾವಧೂತರಾದಂತಹ ಶ್ರೀ ಸತೀಶ್ ಶರ್ಮಾಜಿಯವರು ಅವರ ಸ್ವಂತ ಸ್ಥಳ ಚನ್ನರಾಯಪಟ್ಟಣದಲ್ಲಿ ಇದ್ದಂತ ಆಸ್ತಿಯನ್ನ ಮಾರಿ ಅದರಿಂದ ಬಂದಂತ ಹಣದಲ್ಲಿ ಈ ಜಾಗವನ್ನ ಕೊಂಡ್ಕೊಂಡು ಇಲ್ಲಿ ವಿಷ್ಣು ಪಂಚಾಯತನದಲ್ಲಿ ಮಾರುತಿ ಸಚ್ಚಿದಾನಂದ ಸೇವಾಶ್ರಮ ತನ್ನ ಬಾಲ್ಯಾವಸ್ಥೆಯಲ್ಲಿ ಹಲವಾರು ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಂದ ನಾವು ಪ್ರಾರಂಭ ಮಾಡಿದ್ವಿ. ಇಲ್ಲಿಗೆ ದಕ್ಷಿಣಾಮಯ ಶೃಂಗೇರಿ ಶಾರದಾ ಪೀಠದ ಗುರು ಶಂಕರಾಚಾರ್ಯ ಗುರುವರಿಯವರು ಇಲ್ಲಿಗೆ ಪಾದಾರ್ಪಣೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ನಾಡಿನ ಹಲವಾರು ಪೀಠಾಧೀಶರುಗಳು, ಜಾತಿ ಮತ ಪಂಥ ಇದ್ದಲೇ ಎಲ್ಲ ಮಠಾಧೀಶರುಗಳು ಕೂಡ ಈ ಭಾಗಕ್ಕೆ ಬಂದು ನಮ್ಮೆಲ್ಲರಿಗೂ ಪ್ರೋತ್ಸಾಹವನ್ನು ನೀಡಿ ಆಶೀರ್ವದಿಸಿ ಇವತ್ತು ಬೃಹದಾಕಾರವಾಗಿ ನಮ್ಮ ಮಾರುತಿ ಸಚ್ಚಿದಾನಂದಾಶ್ರಮ ಏನಾದರೂ ಬೆಳೆದಿದೆ ಅಂದ್ರೆ ಅವರೆಲ್ಲರ ಆಶೀರ್ವಾದ, ವಿಶೇಷವಾಗಿ ಪರಂಪರಾವಧೂತರಾದಂತಹ ಕಪ್ಪಣ್ಣ ಶಾಸ್ತ್ರಿಗಳ ಒಂದು ಆಶಯ, ಆಶೀರ್ವಾದ, ಸತೀಶ್ ಶರ್ಮಾಜಿಯವರ ದೃಢ ಸಂಕಲ್ಪ ಇದಕ್ಕೆ ಮೂಲ ಕಾರಣ. ಈ ಹಿಂದೆ ನಮಗೆಲ್ಲ ಗೊತ್ತಿದೆ, ಇಡೀ ರಾಜ್ಯದಲ್ಲಿ ನಡೆಯದೇ ಇದ್ದಂತ ಒಂದು ಅತ್ಯದ್ಭುತವಾದಂತಹ ಒಂದು ಕಾರ್ಯಕ್ರಮ ಅರಸೀಕೆರೆ ಮಾರುತಿ ಸಚ್ಚಿದಾನಂದ ಸೇವಾಶ್ರಮದಲ್ಲಿ ಕಳೆದ 8 ವರ್ಷಗಳ ಹಿಂದೆ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅತಿರುದ್ರ ಮಹಾಯಾಗ ಅಂತ ರಾಜ್ಯದ ವಿವಿಧ ಭಾಗಗಳಿಂದ ಅಲ್ಲದೆ ಹೊರ ರಾಜ್ಯಗಳಿಂದಲೂ ಕೂಡ ವಿದ್ವಾಂಸರುಗಳು, ಋತ್ವಿಕರುಗಳು 350 ಜನ ಬಂದು 7 ದಿವಸಗಳ ಕಾಲ ಇಲ್ಲೇ ವಾಸ್ತವ್ಯ ಇದ್ದು ವಿಶೇಷವಾದಂತಹ ಕಾರ್ಯಕ್ರಮಗಳು ನಡೆದು ಅವಾಗ ಇಲ್ಲಿ ನಮ್ಮ ಅರಸೀಕೆರೆ ಹಾಗೂ ಸುತ್ತಮುತ್ತಲ ಭಾಗದಲ್ಲಿ ತೀವ್ರ ಅನಾವೃಷ್ಟಿ ಇತ್ತು, ಮಳೆ ಬೆಳೆ ಇರಲಿಲ್ಲ. ಹಾಗಾಗಿ ಲೋಕ ಕಲ್ಯಾಣಾರ್ಥವಾಗಿ ಆ ಕಾರ್ಯಕ್ರಮನ ಪೂಜ್ಯರು ಮಾಡಲೇಬೇಕು ಅನ್ನುವಂತಹ ಒಂದು ದೃಢ ಸಂಕಲ್ಪದಿಂದ ಹಮ್ಮಿಕೊಂಡ್ವಿ. ಅದಕ್ಕೆ ಲಕ್ಷಗಟ್ಟಲೆ ಕೋಟಿನೇ ಖರ್ಚಾಯಿತು. ಆದ್ರೂ ಆ ಮಾಡಿದ ಫಲ ಇಡೀ ತಾಲ್ಲೂಕಿಗೆ ಬೇರೆ ಭಾಗಗಳಿಗೂ ಕೂಡ ಅನುಕೂಲ ಆಯಿತು. ಅತಿರುದ್ರ ಮಹಾಯಾಗ, ಅದರಲ್ಲಿ ಅನೇಕ ಪೂಜ್ಯರು ಸ್ವಾಮೀಜಿಗಳು ಭಾಗವಹಿಸಿದ್ರು. ಇವತ್ತಿನ ದಿವಸ ಹೈಕೋರ್ಟ್ ಅಲ್ಲಿ ಯಾರು ಜಸ್ಟಿಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಅರವಿಂದ್ ಅಂತ ಹೇಳಿ, ಅವರಿಂದ ಹಿಡಿದು ಹಲವಾರು ಹೈಕೋರ್ಟ್ ಮಂತ್ರಿವರಿಗಳು, ರಾಜಕೀಯ ಸಾಮಾಜಿಕ ಎಲ್ಲ ಕ್ಷೇತ್ರದ ಗಣ್ಯರು ಕೂಡ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಬಹಳ ಅತ್ಯದ್ಭುತವಾದಂತಹ ಕಾರ್ಯಕ್ರಮ. ಅದಾದ ನಂತರ 1 ಲಕ್ಷ ಕದಳಿ ಫಲ ಹೋಮ ಅಂತ ಮಾಡಿದ್ವಿ, 1 ಲಕ್ಷ ಮೋದಕ ಹೋಮ ಮಾಡಿದ್ವಿ. 48 ದಿವಸಗಳ ಕಾಲ ವಿಶೇಷವಾಗಿ ಒಂದು ಮಂಡಲ ಪೂಜೆಯನ್ನು ಮಾಡಿ ಇವತ್ತು ಬೆಳಗ್ಗೆ ನಾವು ಏನು ಅಗ್ನಿಸ್ಪರ್ಶ ಮಾಡಿದ್ವಿ, ಅವತ್ತಿನಿಂದ 48 ದಿವಸದವರೆಗೂ ಕೂಡ ಅಗ್ನಿಸ್ಪರ್ಶ ನಂದದಂತೆ ಕಾರ್ಯಕ್ರಮ, ದಿವಸ ಹೋಮಾದಿಗಳು ಬಹಳ ಅದ್ಭುತವಾಗಿ ನಡೆಯಿತು. ಅದೆಲ್ಲದರ ಪ್ರಯತ್ನದ ಫಲ ಇವತ್ತೇನಾದ್ರೂ ಒಂದು ಮಾರುತಿ ಸಚ್ಚಿದಾನಂದಾಶ್ರಮ ಜನರ ಕಣ್ಣಿಗೆ ಬೀಳೋ ರೀತಿಯಲ್ಲಿ ಆಗಿದೆ ಅಂದ್ರೆ ಅವೆಲ್ಲದರ ಆಶೀರ್ವಾದ ಫಲ, ಅದರ ಪೂಜಾ ಫಲ. ವಿಶೇಷವಾಗಿ ಆ ದೃಢ ಸಂಕಲ್ಪ ಮಾಡಿದ್ದ ಸತೀಶ್ ಶರ್ಮಾಜಿ ಅವರ ದೃಢ ಸಂಕಲ್ಪ ಅದಕ್ಕೆ ಕಾರಣ ಆಗಿದೆ ಅಂತ ಹೇಳೋದ್ರಲ್ಲಿ ಏನೋ ಆಶ್ಚರ್ಯ ಇಲ್ಲ. ಹೀಗೆ ಪ್ರತಿ ವರ್ಷ ಇವೆಲ್ಲ ನೋಡಿದ್ವಿ. ಒಂದ್ ದಿವಸ ಇದ್ದಕ್ಕಿದ್ದಂಗೆ ಅವರು ಬರೀ ಜಾಗ ಇತ್ತು, ಇಲ್ಲಿ ಖಾಲಿ ಜಾಗ ಕೂತಿದ್ವಿ. ನನಗೆ ಅನುಷ್ಠಾನಕ್ಕೊಂದು ಜಾಗ ಬೇಕು ಅಂತ ಕೂತ್ಕೊಂಡು ಏನ್ ಮಾಡೋದು ಅಂತ ಯೋಚನೆ ಮಾಡುವಾಗ ಬರ್ಬೇಕಾದ್ರೆ ಆ ಎದುರು ಭಾಗದಲ್ಲಿ ಒಂದು ಸಣ್ಣದಾಗಿ ಒಂದು ದೇವಸ್ಥಾನ ಕಟ್ಟಿದ್ವಿ, ನರಸಿಂಹಸ್ವಾಮಿ ದೇವಸ್ಥಾನ. ಅದು 1ನೇ ತಾರೀಕು ಪ್ರಾರಂಭ ಮಾಡಿ 30ನೇ ತಾರೀಕು ದೇವಸ್ಥಾನ ಕಟ್ಟಿ ಮುಗಿಸಿ 30ನೇ ತಾರೀಕು ಕೋಡಿಮಠ ಶ್ರೀಗಳನ್ನು ಕರೆಸಿ ಅದು ಕುಂಭಾಭಿಷೇಕ ಮಾಡಿಸಿದ್ವಿ. ಅವತ್ತಿನ ದಿವಸ ಕಷ್ಟ ಕಾಲದಲ್ಲಿ ನಾವು ಕೇವಲ 30 ದಿವಸದಲ್ಲಿ ಆ ದೇವಸ್ಥಾನ ಆಯ್ತು.
ಹಾಗೆ ಬೆಳೆದು ಬಂತು ಇದು. ಆಮೇಲೆ ಇಲ್ಲಿ ಬರೀ ಧಾರ್ಮಿಕ ಕಾರ್ಯ, ಆಧ್ಯಾತ್ಮಿಕ ಕಾರ್ಯದ ಜೊತೆಗೆ ಸಾಮಾಜಿಕ ಚಟುವಟಿಕೆಗಳು ನಡೆಯಬೇಕು ಅನ್ನೋ ಉದ್ದೇಶದಿಂದ ಅವರಿಗೆ ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ, ಜೊತೆಗೆ ನಮ್ಮ ಆಶ್ರಮಕ್ಕೆ ಆದಾಯ ಬೇಕಾಗಿತ್ತು. ಅವತ್ತು ಜೀವನ ನಡೆಸೋದು ಕಷ್ಟ ಇತ್ತು, ಆಶ್ರಮ ನಡೆಸೋದು ತುಂಬಾ ಕಷ್ಟ ಇತ್ತು. ಅಂತ ಸಂದರ್ಭದಲ್ಲಿ ಇಲ್ಲಿ ಹೋಮ್ ಪ್ರಾಡಕ್ಟ್ಸ್ ಮಾಡೋದು ಶುರು ಮಾಡೋದು, ಚಕ್ರಿ, ಕೋಡ್ಬಳೆ. ಅದಕ್ಕೆ 10 ಜನ ಹೆಂಗಸರುಗಳು ಬಂದು ಕೆಲಸ ಮಾಡ್ತಾ ಇದ್ರು. ಅವರಿಗೆಲ್ಲ ಸ್ವಸಹಾಯ ಸಂಘಗಳನ್ನ ನಿರ್ಮಾಣ ಮಾಡಿಕೊಟ್ಟು ಅದರಿಂದ ಅವ್ರಿಗೆ ಆರ್ಥಿಕ ಸಹಾಯ ಮಾಡಿಸಿ ಎಲ್ಲ ಮಾಡ್ತಾ ಇದ್ವಿ. ಅವಾಗ 40-50 ಹಸುಗಳಿತ್ತು, ಗೋಶಾಲೆ ನಡೀತಾ ಇತ್ತು ಇಲ್ಲಿ. ಅದರಲ್ಲಿ ಬಂದಂತ ಹಾಲನ್ನು ಮಾರಿ ಆಶ್ರಮವನ್ನು ಕಟ್ಟಿ ಬೆಳೆಸಿದ್ದಾರೆ. ಇದೆಲ್ಲ ಅವರ ವೈಯಕ್ತಿಕವಾದಂತಹ ಒಂದು ಶಕ್ತಿ. ಸತೀಶ್ ಶರ್ಮಾಜಿಯವರು ಒಂದು ವ್ಯಕ್ತಿ ಅಲ್ಲ, ಅವರು ಅದೊಂದು ಶಕ್ತಿ. ಆ ಶಕ್ತಿ ಇರೋಕ್ಕೆ ಇವತ್ತು ಯಾರೂ ಕೂಡ ಭಕ್ತರಾಗ್ಲಿ ಯಾರೇ ಆಗ್ಲಿ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಹಣ ಕೊಡ್ಬೇಕಾದ್ರೆ ಸುಮ್ಮನೆ ಯಾರಿಗೂ ಕೊಡಲ್ಲ. ನಾನು ಹೋಗಿ ಕೇಳಿದ್ರು ಕೊಡಲ್ಲ, ನೀವು ಹೋಗಿ ಕೊಡಲ್ಲ. ಇವತ್ತು ಬರೆದು ಬರ್ತಾ ಇದೆ. ಇವತ್ತು ನಿಮ್ಮೆಲ್ಲರ ಕಣ್ಣಿಗೆ ಕಾಣೋದಂಗೆ ಮಾಡಿ ನಿಂತಿದೆ. ಈಗ ಹೋಗಿ ನೋಡಿ ದೇವಸ್ಥಾನನ. ಇವತ್ತು ಬರೀ ದಸರಾ ಉತ್ಸವದ ಬರೀ ಅಲಂಕಾರಕ್ಕೋಸ್ಕರ 4 ಲಕ್ಷ ರೂಪಾಯಿಗಳನ್ನ ಅಲಂಕಾರ ನಡೀತಾ ಇದೆ. ಈ ರೀತಿ ಜನ ಕೊಡ್ಬೇಕಾದ್ರೆ ಒಂದು ವಿಶೇಷ ಶಕ್ತಿ ಇರಬೇಕು ಅವ್ರಿಗೆ. ಆ ಶಕ್ತಿ ಇದೆ ಅವ್ರಿಗೆ, ಭಗವಂತ ಶಕ್ತಿ ಕೊಟ್ಟಿದ್ದಾರೆ. ಅವ್ರು ಏನ್ ಹೇಳುತ್ತೋ ಅದು ನಡೀತಾ ಇದೆ. ನೋಡೋದಕ್ಕೆ ಸಾಮಾನ್ಯ ವ್ಯಕ್ತಿ. ನೀವೆಲ್ಲ ನೋಡಿದ್ರೋ ಇಲ್ಲೋ ಗೊತ್ತಿಲ್ಲ. ಮಲ್ನಾಡಿಯಲ್ಲಿ ಸ್ವಾಮಿಗಳು ಅಂತ ಇದ್ರು, ಮಲ್ನಾಡಿಹಳ್ಳಿನಲ್ಲಿ. ಅವ್ರು ಬರೀ ಒಂದು ಚಡ್ಡಿ ಹಾಕೊಂಡು ಓಡಾಡೋರು. ಮಲ್ನಾಡಿಹಳ್ಳಿನಲ್ಲಿ ತುಂಬಾ ದೊಡ್ಡದಾಗಿ ಬೆಳೆಸಿದ್ರು. ಇಲ್ಲಿ ಒಂದ್ಸತಿ ನಾನು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರನ್ನು ಕರ್ಕೊಂಡ್ಬಂದೆ, ಬನ್ನಿ ಅಂತ. ಇನ್ನ ಇಷ್ಟೊಂದು ಬೆಳೆದಿರಲಿಲ್ಲ ನಮ್ಮ ಆಶ್ರಮ. ಬಂದ್ರು ಅವರು. ಬಂದು ನೋಡಿದ್ರೆ ಇವ್ರು ಒಂದು ಚಡ್ಡಿ ಹಾಕೊಂಡು ಅಲ್ಲಿ ಬಾಗಿಲು ಬಂದ್ರು. ಯಾರಿದ್ದಾರೆ ಇಲ್ಲಿ ಏನು ಅಂತೆಲ್ಲ ಅವ್ರು ವಿಚಾರಿಸ್ಕೊಂಡು ಒಳಗೆ ಬಂದ್ರು. ಇಲ್ಲ ನೋಡಿ, ಇವರೇ ಈ ಸಂಸ್ಥೆಯ ಸಂಸ್ಥಾಪಕರು, ಇವರಿಂದಲೇ ಇದು ನಡೀತಾ ಇರೋದು ಅಂತ ಹೇಳಿ ಪರಿಚಯ ಮಾಡ್ತಾರೆ. ಹಾಗೆ ಅತ್ಯಂತ ಸರಳವಾಗಿರೋರು, ಯಾವುದೇ ಆಸೆ ಆಕಾಂಕ್ಷೆ ಫಲಾಪೇಕ್ಷೆ ಇಲ್ಲ ಅವ್ರಿಗೆ. ಏನು ಬರುತ್ತೆ ಅದನ್ನ ಸಮಾಜಕ್ಕೆ ಅರ್ಪಣೆ ಮಾಡ್ತಾರೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಏನು ಬರುತ್ತೆ ಅದು ಸಮಾಜಕ್ಕೆ ಅರ್ಪಣೆ. ಅಕಸ್ಮಾತ್ ಇವತ್ತು ನಾವು ಒಂದು 10 ಲಕ್ಷ ಕೊಟ್ಟು ಇಲ್ಲೊಂದು ಕಟ್ಟಡ ಕಟ್ಟಿ ಅಂದ್ರೆ ಅವ್ರು ಅದನ್ನು ಕಟ್ಟಿದ್ದಲೇ ಇರ್ಬೋದು, ಅದನ್ನ ಬೇರೆ ಇದಕ್ಕೆ ಧಾರ್ಮಿಕ ಕಾರ್ಯಕ್ಕೆ ಉಪಯೋಗಿಸಿರ್ತಾರೆ. ಇನ್ನೊಂದು ಸತಿ ಅದನ್ನು ಮಾಡ್ತಾರೆ. ಹಾಗೆ ಇವತ್ತು ಸುಮಾರು ಒಂದು 8-10 ಕೋಟಿ ರೂಪಾಯಿ ತನಕ ನಮಗೆ ಖರ್ಚು ಬಂದಿದೆ. ಬರೀ ಕಲ್ಲು ದೊಡ್ಡಬಳ್ಳಾಪುರದಿಂದ ತರಿಸ್ತಾ ಇದ್ವಿ. ಲೋಡ್ಗಟ್ಟಲೆ ಕಲ್ಲು ಬರ್ತಾ ಇತ್ತು, ದೊಡ್ಡ ದೊಡ್ಡ ಬಂಡೆ ಬರೋದು. ನೋಡಿರೋರು ಇದಾರಿಲ್ಲ, ಆ ಬಂಡೆಗಳನ್ನ ತರಿಸಿ ಅದನ್ನ ಈಗಲೂ ಸುಮಾರು 10 ವರ್ಷದಿಂದ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದೆಲ್ಲೋ ಇರ್ಬೇಕು, ಕರೆಸ್ತೀನಿ ಆರ್ಮುಗಮ್ಮ ಅಂತ ಹೇಳಿ, ಆತನೇ ದೇವಸ್ಥಾನ ಕಟ್ಟಿರೋದು. ಈಗಲೂ ಕೆಲಸ ಮಾಡ್ತೀಯಾನೆ. ದಿವಸ ಅವ್ರಿಗೆ 1000 ರೂಪಾಯಿ ದುಡ್ಡು ಕೊಡ್ಬೇಕು ನಾವು. ಅದ್ ಕೆಲಸ ಮಾಡ್ತಾರ ಅವರು. ಆ ದೇವಾಲಯ ಎಲ್ಲ ನಿರ್ಮಾಣ ಮಾಡಿರೋದು ಅವರೇ. ಹಾಗಾಗಿ ಇದು ಅತ್ಯಂತ ವಿಶೇಷವಾದಂತ, ಏನು ಹಿಂದಿನ ಪೂರ್ವದ ಇದು ಯಾವುದೂ ಇರಲಿಲ್ಲ. ಎಲ್ಲ ಸ್ವಂತ ಒಂದು ಬಲದ ಮೇಲೆ ಅವರು ಕಾರ್ಯ ಮಾಡಿದ್ದಾರೆ. ಪ್ರತಿ ವರ್ಷ ಹಲವಾರು ಕಾರ್ಯಕ್ರಮ ನಡೆಯುತ್ತೆ. ಈ ಒಂದು 3 ತಿಂಗಳ ಹಿಂದೆ ದೇವಾಲಯಗಳ ಅಧಿಕೃತವಾದಂತಹ ಒಂದು ಪ್ರತಿಷ್ಠಾಪನಾ ಕಾರ್ಯ ನಡೆಯಿತು. ಆ ಟೈಮ್ನಲ್ಲಿ ನೀವೆಲ್ಲ ಬಂದಿದ್ವಿ. ಈಗ ಹೋದ ತಿಂಗಳ ಹಿಂದಿನ ತಿಂಗಳಲ್ಲಿ ಇವರ 59ನೇ ವರ್ಷದ ವರ್ಧಂತಿ ಕಾರ್ಯಕ್ರಮ ಇತ್ತು. ತುಂಬಾ ಮುಂಚೆ ಎಲ್ಲ ಬಹಳ ಅದ್ದೂರಿಯಾಗಿ ಮಾಡ್ತಿದ್ವಿ. ಈಗ ವರ್ಧಂತಿ ಇದನ್ನೆಲ್ಲ ಜಾಸ್ತಿ ದೊಡ್ಡದಾಗಿ ಮಾಡೋದು ಬೇಡ ಅಂತ ಅವ್ರು ಅವಾಯ್ಡ್ ಮಾಡ್ತಿದ್ದಾರೆ. ಇವತ್ತು ನನಗೆ ಗೊತ್ತಿರಲಿಲ್ಲ, ಅವರ 35ನೇ ವರ್ಷದ ವಿವಾಹ ವಾರ್ಷಿಕೋತ್ಸವ ಅಕ್ಟೋಬರ್ 2ನೇ ತಾರೀಕು ಅವ್ರದ್ದು ವಿವಾಹ ವಾರ್ಷಿಕೋತ್ಸವ ನಡೆದಂತ ದಿವಸ 35 ವರ್ಷ ಆಗಿದೆ. ಅದು ಸೇರಿದೆ. ದಸರಾ ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದೀವಿ. 9 ದಿವಸಗಳ ಕಾಲ ಅವಿಚ್ಛಿನ್ನವಾಗಿ ಹವನ ಹೋಮಾದಿಗಳು ನಡೆಯುತ್ತೆ ಇಲ್ಲಿ. ಸಂಜೆ ಹೊತ್ತು ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಅರಸೀಕೆರೆ, ಬಾಣಾವರ, ಅರಸೀಕೆರೆಯ ಹಲವಾರು ಮಹಿಳಾ ಸಂಘಟನೆಗಳು ಎಲ್ಲರದ್ದು ಇದೆ. ಅವರೆಲ್ಲರೂ ಕೂಡ ಇಲ್ಲಿ ಬಂದು ಪ್ರತಿ ದಿವಸ ನಾಮ ಸಂಕೀರ್ತನೆಗಳನ್ನು ಮಾಡಿ ತಮ್ಮ ಭಕ್ತಿಯನ್ನ ಸಮರ್ಪಣೆ ಮಾಡ್ತಾರೆ. ಅದರ ನಂತರ ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಇರುತ್ತೆ. ಧಾರ್ಮಿಕ ಕಾರ್ಯಕ್ರಮಗಳು ಪ್ರತಿ ದಿವಸ ಇದು ವಿಶೇಷವಾಗಿ ನಡೆಯುತ್ತೆ. ಇದಕ್ಕೆ ನಮಗೆ ಅರಸೀಕೆರೆಗಿಂತಲೂ ಹೊರಗಿನ ಜನ, ನಮ್ಮ ರಾಜ್ಯದ ಹೊರಗಿನ ಜನ, ಬರೀ ಕರ್ನಾಟಕದವ್ರು ಅಷ್ಟೇ ಅಲ್ಲ, ಬೇರೆ ಬೇರೆ ಪ್ರಾಂತ್ಯಗಳಿಂದ, ಆಂಧ್ರದಿಂದ ಬಹಳ ಜನ ಬರ್ತಾರೆ.
ತಮಿಳುನಾಡಿಂದ ಬರೋದು ಶುರುವಾಗಿದ್ದಾರೆ ಜನ. ಆ ರೀತಿ ಹೊರಗಿನವರು ಬರ್ತಾರೆ. ನಮ್ಮಲ್ಲಿ ಸ್ಥಳದವರು ಬರೋದು ಸ್ವಲ್ಪ ಕಡಿಮೆ ಇದೆ. ಬರ್ತಾರೆ, ಬರಲ್ಲ ಅಂತೇನಿಲ್ಲ, ಸ್ವಲ್ಪ ಕಡಿಮೆ. ಹಾಗಾಗಿ ನಮ್ಮ ಸ್ಥಳೀಯರಿಗೂ ಕೂಡ ಇಂತಹ ಒಂದು ಕ್ಷೇತ್ರ ಇದೆ. ಯಾರೋ ಹಿಂದೆ ಪುಣ್ಯಾತ್ಮರು ಕಟ್ಟಿದಂತ ಹೊಯ್ಸಳರನ್ನಾರು ಅದು ಇದು ಅಂತ ಹೇಳ್ತೀವಿ. ಅವತ್ತು ಆ ರೀತಿಯ ಸಂಪನ್ಮೂಲಗಳು ಇತ್ತು, ಆ ಒಂದು ಶಕ್ತಿ ಇತ್ತು. ಅದಾದ ನಂತರ ಈ ರೀತಿ ಬಹಳ ಜನ, 10 ಜನ ಸೇರಿ ಒಂದು ಸಂಘ ಮಾಡ್ಕೊಂಡು ಸಂಸ್ಥೆ ಮಾಡ್ಕೊಂಡು ಕಟ್ತಾರೆ. ಆದ್ರೂ ಕಷ್ಟ ಮಾಡೋದು. ಇದು ಏಕಮೇವ ದ್ವಿತೀಯ ಅಂತ ಒಬ್ರೆ ಅವರದ್ದೇ. ನಾವು ಸುಮ್ಮನೆ ಹೆಸರಿಗೆ ಆಗ್ತೇವೆ, ನಾನು ಹೆಸರು ಹಾಕ್ತಾರೆ, ನಾವೇನು ಅಲ್ಲ. ಇದರಲ್ಲಿ ಅವತ್ತಿನ ದಿವಸ ಪ್ರಾರಂಭಿಕ ದಿವಸಗಳಲ್ಲಿ ಸಂಪರ್ಕದ ದೃಷ್ಟಿಯಿಂದ ಹೊರಗಡೆ ಎಲ್ಲಾರನ್ನು ಪರಿಚಯ ಮಾಡ್ತಾ ಇದ್ವಿ, ಹೋಗ್ತಿದ್ವಿ, ಬರ್ತಿದ್ವಿ. ಈಗಲೂ ಭಕ್ತಾದಿಗಳು ನಮಗೆ ತುಂಬಾ ಗುರುಬಂಧುಗಳು ಅಂತ ಹೇಳ್ತೀವಿ. ಅವರೆಲ್ಲರೂ ವಿಶ್ವಾಸದಿಂದ ಬಂದು ಸೇವೆ ಮಾಡ್ತಾರೆ. ಯಾರಿಗೂ ನಾವೇನು ಹೇಳಕ್ ಹೋಗಲ್ಲ. ಅವರವರಾಗೆ ಬರ್ತಾರೆ, ಅವರವ್ರ ಸೇವೆ ಅವರು ಮಾಡ್ತಾರೆ. ಇವತ್ತನ್ನೆಲ್ಲ ನೋಡಿದೀರ ಕೆಲವರೆಲ್ಲ. ಈಗ ದಸರಾ ಉತ್ಸವ ಇರೋದ್ರಿಂದ ವಿಶೇಷವಾದ ಕಾರ್ಯಕ್ರಮಗಳು. ಇದರಲ್ಲಿ ಉಡುಪಿಯಿಂದ ತಂತ್ರಜ್ಞರಾದಂತಹ ಮುರಳಿ ಕೆದಿಲ್ಲಾಯ ಅಂತ ಹೇಳಿ ಇವರು ಈ ಬಾರಿ ಆಗಮಿಕರಾಗಿದ್ದಾರೆ. ಇತ್ತೀಚೆಗೆ ಅವರೇ ನಮಗೆ ಆಗಮಿಕರಾಗಿ ಬರ್ತಾ ಇದ್ದಾರೆ. ಮುಂಚೆ ಎಲ್ಲ ನಂಜನಗೂಡಿನಿಂದ ಮುರಳಿ ಅವರು ಬರ್ತಾ ಇದ್ರು, ಪ್ರಧಾನ ಆರ್ಥಿಕರು. ಬೇರೆ ಬೇರೆಯವರೆಲ್ಲ ಬಂದಿದ್ದಾರೆ. ದೊಡ್ಡ ದೊಡ್ಡ ವಿದ್ವಾಂಸಗಳು ಬಂದು ಇಲ್ಲಿ ಕಾರ್ಯಕ್ರಮಗಳನ್ನು ನಡೆಸ್ಕೊಟ್ಟಿದ್ದಾರೆ. ಎಲ್ಲ ಸ್ವಾಮೀಜಿಗಳು ಬಂದಿದ್ದಾರೆ. ಕೋಡಿ ಮಠದವರು ಅವ್ರ ಮನಸ್ಸಿಗೆ ಬೇಜಾರಾದಾಗ, ಬಿದ್ದಾಗ, ವಿಶ್ರಾಂತಿಗೆ ಅಥವಾ ಇದಕ್ಕೆ ಅಂದಾಗ ಇಲ್ಲಿ ಬಂದು ಕೂತ್ಕೊಂಡು ಹೋಗ್ತಾರೆ. ಇವತ್ತೂ ಬರ್ತಾರೆ. ಬಂದು ಇವೆಲ್ಲ ನೋಡಿ ತುಂಬಾ ಸಂತೋಷ ಆಯ್ತು. ನಾನು ನೋಡಿದಾಗ ಏನೂ ಇರಲಿಲ್ಲ, ಇವತ್ತು ಇಷ್ಟು ಬೆಳೆದಿದೆ ಅಂತ ಹೇಳಿ ತುಂಬು ಹೃದಯದ ಆಶೀರ್ವಾದ ಮಾಡ್ತಾರೆ. ಆ ತರ ಎಲ್ಲ ಮಠಾಧೀಶರುಗಳು, ಹಿರಿಯ ಮಠಾಧೀಶರುಗಳು ಬಂದಿದ್ದಾರೆ. ಸದ್ಯದಲ್ಲೇ ಇಲ್ಲೇ ಶೃಂಗೇರಿ ಸನ್ನಿಧಾನ ಬಂದು 2 ದಿವಸ ಇರ್ತೀವಿ ಅನ್ನುವಂತಹ ಒಂದು ಆಶೀರ್ವಾದ ಪೂರ್ವಕವಾದಂತಹ ಮಾತನ್ನು ಕೂಡ ಹೇಳ್ಕಳಿಸಿದ್ದಾರೆ. ಅವಾಗ ಅದ್ದೂರಿಯಾದಂತಹ ಕಾರ್ಯಕ್ರಮ ಅವರ ಇದಕ್ಕೆ ನಾವು ಮಾಡಬೇಕಾಗುತ್ತೆ. ಆ ವ್ಯವಸ್ಥೆಯನ್ನು ಎಲ್ಲ ಮಾಡೋದಕ್ಕೆ ನಾವು ಪೂರ್ವಯೋಜಿತ ಕಾರ್ಯಕ್ರಮ ಅದು ಮಾಡ್ತಾ ಇದ್ದೀವಿ. ಈಗ ಸದ್ಯಕ್ಕೆ ನಾವು ಏನು ಈ ದಸರಾ ಕಾರ್ಯಕ್ರಮ 10 ದಿವಸ ನಡೆಯುತ್ತೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಭಕ್ತಾದಿಗಳು, ಸ್ಥಳೀಯರು ಹೆಚ್ಚಿನ ರೀತಿಯಲ್ಲಿ ಬಂದು ದೇವರ ಇದು ಮಾಡಿ, ಮತ್ತೆ ಅರಸೀಕೆರೆಯಲ್ಲಿ ಎಲ್ಲೂ ನರಸಿಂಹಸ್ವಾಮಿ ದೇವಸ್ಥಾನ ಇಲ್ಲ, ಅದೊಂದು ವಿಶೇಷ. ಆ ಉದ್ದೇಶದಿಂದಲೇ ಇಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಕಟ್ಟಬೇಕು ಅಂತ ಅವರು ಆಲೋಚನೆ ಮಾಡಿ ವಿಶೇಷವಾಗಿ ವಿಷ್ಣು ಪಂಚಾಯತನದಲ್ಲಿ ಕಟ್ಟಿಸಿರುವಂತಹದ್ದು. ಆದಿತ್ಯ, ಅಂಬಿಕಾ, ಗಣನಾಥ, ಮಹೇಶ್ವರ, ಮಧ್ಯದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಹೊರಭಾಗದಲ್ಲಿ ಪಂಚಮುಖಿ ಆಂಜನೇಯ ಇಷ್ಟು ನಿರ್ಮಾಣ ಆಗಿದೆ. ಅವೆಲ್ಲವೂ ಕೂಡ ಪ್ರತಿಷ್ಠಾಪನೆ ಆಗಿದೆ. ಅದ್ರ ಮುಂಭಾಗದಲ್ಲಿ ಯಜ್ಞಕುಂಡವನ್ನು ಕೂಡ ಮಾಡಿದ್ವಿ. ದೊಡ್ಡ ದೊಡ್ಡ ಹೋಮಗಳನ್ನು ಮಾಡಬಹುದು. ಹಾಗಾಗಿ ಆ ತರ ಏನೇನು ಸೌಕರ್ಯಗಳು ಬೇಕು ಆ ಎಲ್ಲ ಸೌಕರ್ಯಗಳನ್ನು ಹಂತ ಹಂತವಾಗಿ ಸತೀಶ್ ಶರ್ಮಾಜಿಯವರು ಮಾಡ್ತಿದ್ದಾರೆ. ಅವ್ರನ್ನೇ ಮಾತಾಡಿ ಅಂತ ನಾವು ಹೇಳಿದ್ವಿ. ನಾನು ಈ ಮಾತಾಡೋದು ಸರಿ ಹೋಗಲ್ಲ, ನೀವು ಹೇಳಿ ಅಂತ ಹೇಳಿದ್ರಿಂದ ನಾನು ವಿಷಯ ನಿಮಗೆ ಮನದಟ್ಟು ಮಾಡಿದ್ದೀನಿ. ಇನ್ನು ನಮ್ಮ ಮುಂದಿನ ಯೋಜನೆಗಳು ಬಹಳಷ್ಟು ಇದೆ. ದೇವಾಲಯದ ಮುಂಭಾಗದಲ್ಲಿ ಒಂದು ಕಲ್ಯಾಣಿ ನಿರ್ಮಿಸಬೇಕು ಅನ್ನುವಂಥದ್ದು ಬಹಳ ದಿವಸದ ಬಯಕೆ. ಇದಕ್ಕೆ ನಾವು ಮಾಡಬೇಕಾಗಿತ್ತು. ಆರ್ಥಿಕ ಸಂಪನ್ಮೂಲದ ಕೊರತೆ ಎಷ್ಟು ಬಂದರೂ ಸಾಕಾಗ್ತಾ ಇಲ್ಲ. ಸಣ್ಣದು ಇಟ್ಟಿಗೆ ಗೋಡೆ ಕಟ್ಟೋದಾಗಿದ್ದು ದೇವಸ್ಥಾನ ಕಟ್ಟಿಬಿಡೋದು ಎಂದೋ ಮುಗಿದೋಗಿರೋದು. ಕಲ್ಲಿನ ಕೆಲಸ ಆಗಿರೋದ್ರಿಂದ ತುಂಬಾ ಖರ್ಚು ವೆಚ್ಚಗಳು ಬರ್ತಿದೆ. ಅದಕ್ಕೆ ಸರಿದು ಮುಚ್ಕೊಂಡು ಹೋಗ್ತಾ ಇದ್ವಿ. ಮುಂದೆ ಕಲ್ಯಾಣಿ ತರ ನಿರ್ಮಾಣ ಆಗತ್ತೆ ಅಲ್ಲಿ. ಆಮೇಲೆ ಬೇರೆ ಬೇರೆ ಕಾರ್ಯಕ್ರಮ ಸಾಮಾಜಿಕವಾಗಿ ಸ್ಪಂದಿಸಬೇಕು. ಸಮಾಜಕ್ಕೆ ನಮ್ಮದೇ ವಿಶೇಷವಾದ ಕೊಡುಗೆ ಕೊಡಬೇಕು. ಆರೋಗ್ಯದ ದೃಷ್ಟಿಯಿಂದ ಸಮಾಜ ನಮ್ಮ ಸಂಸ್ಥೆ ಕಡೆಯಿಂದ ಕೆಲಸ ಮಾಡಬೇಕು. ವಿದ್ಯಾಕ್ಷೇತ್ರದಲ್ಲಿ ನಾವು ಸಹಕಾರ ಕೊಡಬೇಕು. ಇದೆಲ್ಲ ನಮ್ಮ ಯೋಜನೆಗಳಿದೆ. ಇದೆಲ್ಲ ಮುಂಚೆ ಪ್ರಾರಂಭದಲ್ಲಿ ಈಗಲೂ ಇದೆ ನಮ್ಮ ಹತ್ರ ಪುಸ್ತಕಗಳು, ಎಸ್ಐ ಪುಸ್ತಕಗಳು ಬಹಳ ಚೆನ್ನಾಗಿದೆ. ಸಹಸ್ರಾರು ಪುಸ್ತಕಗಳನ್ನ ಮುಂದ್ಗಡೆ ಹಿಂದ್ಗಡೆ ಸತೀಶ್ ಶರ್ಮಾಜಿಯವರ ಭಾವಚಿತ್ರ ಇರುವಂತದ್ದು ಪುಸ್ತಕಗಳನ್ನ ತಂದು ಇಲ್ಲಿ ಅನೇಕ ಶಾಲೆಗಳಿಗೆ 2000-3000 ಪುಸ್ತಕಗಳನ್ನು ಕೊಟ್ಟಿವಿ ನಾವು. ಆ ತರ ವಿದ್ಯಾಕ್ಷೇತ್ರದಲ್ಲೂ ಕೂಡ ತುಂಬಾ ಬಟ್ಟೆ ಕೊಡ್ಸಿದೀವಿ. ಸೇವಾ ಸಂಕಲ್ಪ ಶಾಲೆಗೆ ಉಚಿತವಾಗಿ ಅವಾಗೆಲ್ಲ ನಾವು ಬಟ್ಟೆ ಕೊಡ್ತಾ ಇದ್ವಿ. ಈ ಅರವಿಂದ್ ಗಾರ್ಮೆಂಟ್ಸ್ ಅಂತ ಏನಿದೆ, ಅವರು ದೊಡ್ಡ ದೊಡ್ಡ ರೋಲರ್ಗಳನ್ನ ತಂದು ಕೊಡ್ತಾ ಇದ್ರು ಕೂತಿಗೆ. ಅದರಲ್ಲಿ ಬಟ್ಟೆ ಕೊಡೋದಕ್ಕೆ ಈ ತರ ಸಮಾಜದ ಸೇವೆ ಕೂಡ ಯಾವುದನ್ನು ಹಿಂದೆಬಿಟ್ಟಿಲ್ಲ. ಇನ್ನು ಮುಂದೆ ಹೆಚ್ಚಿನ ರೀತಿಯಲ್ಲಿ ಸಾಮಾಜಿಕ ಕಾರ್ಯ, ಆಧ್ಯಾತ್ಮಿಕ ಕಾರ್ಯ, ಧಾರ್ಮಿಕ ಕಾರ್ಯ
ಇವೆಲ್ಲವೂ ನಡೆಯುತ್ತೆ. ಮುಂದೆ ಇಲ್ಲಿ ವಿಶೇಷವಾಗಿ ಧಾರ್ಮಿಕ ಪ್ರವಚನಗಳನ್ನ ಏರ್ಪಾಡು ಮಾಡಬೇಕು. ಅಂದ್ರೆ ನಾವು ಯಾರನ್ನ ಬೇಕಾದ್ರೂ ಕರೆಸ್ತೀವಿ, ಗುರುವರಿಗೆ ಶಕ್ತಿ ಇದೆ, ಕರೆದ್ರೆ ಬರ್ತಾರೆ, ಜನ ಬರ್ಬೇಕು. ಈಗ ನಾವು ಪಾವಗಡ ಪ್ರಕಾಶ್ ರಾವ್ ಕರೆದ್ರೆ 15 ಜನ ಬೆರಳೆಣಿಕೆ ಅಷ್ಟು ಜನ ಬಂದ್ರು ಆಗಲ್ಲ. ಅವರ ಒಂದು ಇದನ್ನ ಕೇಳೋದಕ್ಕೆ ಅಂತವರೇ ಬರಬೇಕು. ನಾವು ಸದ್ಯಕ್ಕೆ ಗುರುರಾಜ ಕರ್ಜಿಗಿ ಅಂತ ಹೇಳಿ ಬಹಳ ವಿಶೇಷವಾದಂತಹ ವ್ಯಕ್ತಿ, ಅವ್ರಿಗೆ ಆಹ್ವಾನ ಕೊಟ್ಟಿದ್ದೀವಿ, ಬರ್ತೀವಿ ಅಂತ ಹೇಳಿದ್ದಾರೆ, ಬರ್ತಾರೆ. ಆದ್ರೆ ಜನಿಗೆ ಗೊತ್ತಿರ್ಬೇಕಲ್ಲ, ಬರಬೇಕು. ಆ ತರ ದೊಡ್ಡ ದೊಡ್ಡ ವಿದ್ವಾಂಸಗಳು, ದೊಡ್ಡ ದೊಡ್ಡ ಮಠಾಧೀಶರುಗಳು, ಸಮಾಜದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥವ್ರನ್ನ ಕರೆಸಿ ಆ ತರಹದ ಕಾರ್ಯಕ್ರಮಗಳನ್ನೆಲ್ಲ ವ್ಯವಸ್ಥೆ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀವಿ. ಅದಕ್ಕೆ ವಿಶೇಷವಾಗಿ ಪತ್ರಕರ್ತರು ನಿಮ್ಮಗಳೆಲ್ಲರ ಸಹಕಾರ ಅವಶ್ಯಕತೆವಾಗಿದೆ ಅಂತ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಮಾಡ್ತಾ ಸ್ವಾಗತ. ಇಷ್ಟೆಲ್ಲ ಮಾತಾಡೋದು ನಾನು ಮಾತಾಡ್ಬೇಕು ಅನಿಸ್ತಾ ಇದೆ. 1998 1998 ಹೇಳ್ತಾರೆ ಶ್ರೀರಾಮಚಂದ್ರ ಜನನವಾಗ್ತಾ ಇದೆ. ಸರಿ, ಭಗವಂತ ತೋರ್ತ ರಾಮ ಎಲ್ಲರೂ ಸಹ ಋಷಿಮುನಿಗಳಾದ ಸೇರ್ಕೊಂಡು ಪಟ್ಟಾಭಿಷೇಕ ಮಾಡ್ತಾರೆ. ಆದಾಯ ಕಾಲದ ನಿಯಮದ ಪ್ರಕಾರ ಅವರು ವನವಾಸಕ್ಕೆ ಹೋಗಬೇಕಾಗ್ತದೆ. ವನವಾಸಕ್ಕೆ ಹೋಗ್ತಾರೆ, ಅಲ್ಲಿ ಸೀತಾಪರಣವಾಗುತ್ತೆ, ಬಹಳ ದುಃಖಿತವಾಗ್ತಾರೆ, ಪ್ರಯಾಣ ಮಾಡ್ತಾ ಇರ್ತಾರೆ. ಆ ಪ್ರಯಾಣದಲ್ಲಿ ಸುಗ್ರೀವರ ಒಂದು ಭೇಟಿ ಆಗುತ್ತೆ. ಸುಗ್ರೀವಿಗೆ ತನ್ನ ದುಃಖವನ್ನು ಸುಗ್ರೀವ ಹೇಳ್ತಾರೆ, ರಾಮನ ದುಃಖವನ್ನು ಸುಗ್ರೀವಿಗೆ ಹೇಳ್ತಾರೆ. ಇಬ್ರು ಸಹ ಪರಸ್ಪರವಾಗಿ ಮಾತಾಡ್ತಾ ನಿನಗೆ ಸೀತಾನ್ವೇಷಣೆಯ ಸಹಾಯ ಮಾಡ್ತೇನೆ ಅಂತ ಸುಗ್ರೀವರು ವಾಸಿ ಕೊಡ್ತಾರೆ ಶ್ರೀರಾಮನು. ಶ್ರೀರಾಮರು ಹೇಳ್ತಾರೆ, ನೀವು ಎಲ್ಲಕ್ಕೇನು ವಾಸಿಸ್ತೀರಿ, ವಾಲಿ ಹೊತ್ಕೊಳ್ತಾ ಹೋಗ್ತಾನೆ. ಅವಾಗ ಯುದ್ಧ ಮಾಡಿ ಸುಗ್ರೀವನಿಗೆ ಅವರ ಹೆಂಡತಿಯನ್ನು ವಾಪಸ್ ಕೊಟ್ಟು ಸಾಮ್ರಾಜ್ಯವನ್ನು ಕೊಟ್ಟು ಸಾಮ್ರಾಜ್ಯ ಆಳ್ಕೊಂಡು ಸುಖವಾಗಿ ಒಂದು ಆಶೀರ್ವಾದ ಮಾಡಿ ರಾಮರು ತಮ್ಮ ಕುಟೀರಕ್ಕೆ ಬರ್ತಾರೆ. ವರ್ಷವಾಗುತ್ತೆ, 2 ವರ್ಷ ಆಗುತ್ತೆ, ಸುಗ್ರೀವಿಗೆ ಸೀತಾನ್ವೇಷಣೆ ಸಹಾಯನೇ ಮಾಡಿಲ್ಲ. ಅವಾಗ ದೂತನ ಕರೆಸ್ತಾನೆ ರಾಮಚಂದ್ರ, ನೋಡಪ್ಪ. ತಕ್ಷಣ ಹೆಚ್ಚು ಮಾಡ್ತಾನೆ. ಸಮುದ್ರ ದಡದಲ್ಲಿ ಕೂತ್ಕೊಳ್ತಾರೆ ಎಲ್ಲ. 4 ದಿಕ್ಕುಗಳಿಗೂ ಸಹ ಎಲ್ಲ ವಾನರ ಸೇನೆಯನ್ನು ಕಳಿಸಿ ಸೀತೆಯನ್ನು ಅನ್ವೇಷಣೆ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಎಲ್ಲ ಕಪಿವರ್ಯರು ಸಹ ಅದಕ್ಕೆ ಸಾಥ್ ಕೊಡ್ತಾರೆ. ದಕ್ಷಿಣಾಭಿಮುಖವಾಗಿರ್ತಂತ ಲಂಕಾಪುರಕ್ಕೆ ಯಾರು ಹೋಗುದು ಅಂತ ಪ್ರಶ್ನೆ ಬರುತ್ತೆ. ಸುಮ್ಮನೆ ಕೂತಿರ್ತಾನೆ ಅಂತಿಲ್ಲ, ಏನು ಗೊತ್ತಿಲ್ಲ. ಅವಾಗ ಜಾಂಬವಂತರ ವಾಲಿನೇ ಆಂಜನೇಯನೇ ಸಮರ್ಥವಾದಂತವನು, ಅವನು ಅಲ್ಲಿ ದಕ್ಷಿಣಾದಿಕ್ಕೂ ಹೋಗಿ ಸೀತೆಯನ್ನು ಅನ್ವೇಷಣೆ ಮಾಡ್ತಾನೆ ಅಂತ ಹೇಳ್ತಾರೆ. ಆಂಜನೇಯ ಸರ್ವಶಕ್ತನಾದಂತ ಆಂಜನೇಯ ಸಮುದ್ರವನ್ನ ಹಾರಿ ಲಂಕಾಪುರಕ್ಕೆ ಬರ್ತಾನೆ. ಲಂಕಿನಿಯ ಸಂಹಾರವಾಗುತ್ತೆ. ರಾವಣ ರಾಜ್ಯವನ್ನು ಪ್ರವೇಶ ಮಾಡ್ತಾನೆ. ವೈಭವ ರಾವಣ ರಾಜ್ಯ ಹೋಗ್ತಾನೆ. ಸೀತೆಯನ್ನು ಕೊಡು ನನಗೆ ಒಪ್ಪಿಲ್ಲ ರಾವಣ. ತುಂಬಾ ವಾಗ್ವಾದ ಆಗುತ್ತೆ. ಕಡೆಗೆ ಅವನು ಮರ್ಯಾದೆಯನ್ನು ಕೊಡಲ್ಲ ಆಂಜನೇಯನಿಗೆ. ಸಿಟ್ಟಾಗ್ಬಿಟ್ಟು ತನ್ನ ಮೇಲ್ಕೊಂಡು ನಿಂತ್ಕೊಳ್ತಾನೆ. ಅವಾಗ ದೊಡ್ಡ ಕಥೆ ಏನ್ ಮಾಡ್ಬೇಕು ಅಂತ ತೀರ್ಮಾನ ಮಾಡಿ ಬೆಂಕಿ ಹಚ್ಕೊಳ್ತಾನೆ. ಅದು ಶ್ರೀರಾಮ್ ಜಯರಾಮ್ ಅಂತ ಹೇಳ್ಬಿಟ್ಟು ಆಡ್ತಾ ಇದ್ದಾರೆ ಅಂತ ದಹನವಾಗುತ್ತೆ. ಸೀತೆಗೆ ಮಾತ್ರ ಇರುವ ಅಶೋಕ ವಲಯದಲ್ಲಿ ಯಾವ ತೊಂದರೆ ಆಗುತ್ತೆ. ಅವಾಗ ಸೀತೆಯನ್ನು ನೋಡಿ ನಾನು ನೀವು ಬಂದ್ಬಿಡಿ ನಮ್ಗೆ ಇಲ್ಲ, ಅದು ಅಮನೆ ಬರ್ಬೇಕು ಕರ್ಕೊಂಡು ಹೋಗ್ತೀನಿ. ಆಯ್ತು, ನಾವು ಬಂದಿದ್ದಕ್ಕೊಂದು ಸಾಕ್ಷಿ ಆಗ್ತದೆ ಅಂತ ಉಂಗುರವನ್ನು ತಗೊಂಡು ರಾಮನಿಗೆ ಅರ್ಪಿಸ್ತಾರೆ. ಮಹಾಯುದ್ಧವಾಗುತ್ತೆ. ರಾಕ್ಷಸರ ಸಂಹಾರ ಆಗುತ್ತೆ. ರಾವಣ ಸಂಹಾರವಾಗುತ್ತೆ. ಆಮೇಲೆ ಲಕ್ಷಾಂತರ ಸೈನ್ಯಗಳ ನಾಶವಾದಾಗ ಸಂಜೀವನ ಪರ್ವತವನ್ನು ತಂದು ಆಂಜನೇಯ ಎಲ್ಲರನ್ನು ಬದುಕಿಸ್ತಾನೆ. ನಾವು ಪಟ್ಟಾಭಿಷೇಕವಾಗುತ್ತೆ. ನಾವು ಏನು ಗೊತ್ತಿಲ್ಲ ಕೂತ್ಕೊಂಡ್ಬಿಡ್ತೀನಿ ನಾನು. ಸೀತಾದೇವಿ ಹೇಳ್ತಾಳೆ, ಏನಾದ್ರು ಕೇಳಪ್ಪ, ಏನ್ ಕೊಡ್ತೀನಿ ರಾಮ ಒಂದೇ ಮಾತಾಡಿ, ಎಲ್ಲದೂ ನಿನ್ನಿಂದಲೇ ಆಗಿದ್ದು, ನೀನು ಸರ್ವಶಕ್ತವಂತ ಆಂಜನೇಯನಿಗೆ ಆಮೇಲೆ ಹಂಗೆ ಸರ್ವಶಕ್ತನಾದ ಆಂಜನೇಯ ಕಾರ್ಯವನ್ನು ಮಾಡಿಸಿ
ನಾನ್ ಮಾಡಕ್ಕೆ ನನಗೆ ಏನೂ ಇಲ್ಲ. ನಿರ್ಸಿದಾನೆ. ಮುಂದೆ ಸ್ವಾಮಿಗೆ ರಜತ ಕವಚಧಾರಣೆ, ಸುಮಾರು 1 ಕ್ವಿಂಟಾಲು 50 ಕೆಜಿ ಬೆಳ್ಳಿ ಪೂರ್ತಿ ರಜತ ಕವಚಧಾರಣೆ ಆಗುತ್ತೆ. ಎಲ್ಲ ಮಾಡಕ್ಕಾಗ್ತದೆ. ಮಹಾನ್ ಒಂದು ಸಾಧನೆ ಮಾಡಬೇಕು. ಬೆಳ್ಳಿ ರಥವನ್ನು ಮುಂದಿನ ವರ್ಷ ಈ ಅಶ್ವಿಕರ ಕೊಡುಗೆ ಪಡಿಬೇಕು ಅಂತ ಮಾಡಿದೆ. ಈ ವರ್ಷ ನೂತನವಾಗಿ ನರಸಿಂಹವನವನ್ನ ನಿರ್ಮಾಣ ಮಾಡಬೇಕು ಅಂತ ನಮ್ಮ ಮನೋಹರ್ ಸಾರು, ಹರೀಶ್ ಸಾರು ಎಲ್ಲ ಒಪ್ಪಿಗೆ ಕೊಟ್ಟಿದ್ದಾರೆ. ನರಸಿಂಹವನದ ಕೆಲಸ ನಡೀತಾ ಇದೆ. ಇನ್ನು ಮುಂದಿನ ಒಂದು ಅಂಬಿನ ದಿನ, ವಿಜಯದಶಮಿ ದಿನ ಅದನ್ನ ಲೋಕಾರ್ಪಣೆ ಮಾಡ್ತಾ ಇದ್ವಿ. 5 ಲಕ್ಷದಿಂದ 6 ಲಕ್ಷ ರೂಪಾಯಿ ಖರ್ಚಾಗ್ತದೆ. ಮಕ್ಕಳಿಗೆ ಆಟಿಕೆಗಳು ಅವರೆಲ್ಲ ಈಗ ಮಾಡಕ್ಕೆ ಆಟ ಸಾಮಾನುಗಳು, ಮತ್ತೆ ಸುಂದರವಾದಂತಹ ಒಂದು ವನವನ್ನು ನಿರ್ಮಾಣ ಮಾಡಬೇಕು. ಬಂದು ನಕ್ಕಾಗಿ ಅಲ್ಲಿ ಕೂತ್ಕೊಂಡು ಸಂತೋಷ ಪಡಬೇಕು. ಅವತ್ತು ಆ ಭಗವಂತ ಹೋಗ್ತಾನೆ, ನನಗೆಲ್ಲ ನಮಗೇನಿಲ್ಲ, ನನಗೇನಿಲ್ಲ, ಎಲ್ಲ ಒಂದು ಅರ್ಪಿಸಿದ್ವಿ. ಸುಮ್ಮನೆ ನಿಮಿತ್ತ ನಾನ್ ಮಾತ್ರ ಹೀಗೆ ಮಾಡುತ್ತೆ ಬರೀ ಕೈ ದಾಸ ಭಗವಂತ ಮಾಡ್ತಾನೆ. ಇವತ್ತು ಈ ಕ್ಷೇತ್ರ ಇಡೀ ನಮ್ಮ ಕರ್ನಾಟಕದ ಇಂಡಿಯಾದಲ್ಲಿದೆ. ವಿಶೇಷ ತಿಳ್ಕೊಳ್ಳಿ. ಚೇತನಮ್ಮ ಮಾತ್ರ ಬರೀ ನಮ್ಮ ವಿಷ್ಣು ಪಂಚಾಯತ್, ನರಸಿಂಹ ಪಂಚಾಯತ್ ನಮ್ಮ ಭಾರತದಲ್ಲಿ, ಇಡೀ ಭಾರತದಲ್ಲಿ ನರಸಿಂಹ ಪಂಚಾಯತ್, ವಿಷ್ಣು ಪಂಚಾಯತ್ ಇದೆ. ಆದಿತ್ಯ ಮಹೇಶ್ವರ ಇದ್ದಾರೆ. ಆದ್ರೆ ಉನ್ನತ ಸ್ಥಾನದಲ್ಲಿ ನರಸಿಂಹನ ಕೂರಿಸಿ ನರಸಿಂಹ ಪ್ರತಿಷ್ಠೆ ಮಾಡೋದು ಇದೇ ಪ್ರಥಮ ಇಡೀ ಭಾರತದಲ್ಲಿ. ಭಾರತದಲ್ಲೇ ಮೊದಲ ಬಾರಿಗೆ ಇದು ನರಸಿಂಹ ಪಂಚಾಯತ್ನ ಆದಿತ್ಯ, ಅಂಬಿಕೆ, ಗಣನಾಥ, ಮಹೇಶ್ವರ ಸಹಿತ ಮಹೇಶನ್ ಜೊತೆ ರುದ್ರದೇವರಿಲ್ಲ ಇಲ್ಲ. ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ. ಸರ್ವದೇವ ನಮಸ್ಕಾರಂ, ಎಲ್ಲರಲ್ಲೂ ಒಂದಾಗು ಮಂಕುತಿಮ್ಮ. ನೀವೆಲ್ಲ ಒಂದೇ, ನಾವೆಲ್ಲ ಒಂದೇ. ಒಂದು ಭಾವನೆ ಸನಾತನ. ಆ ಸನಾತನ ಧರ್ಮ ಉಳಿಬೇಕು. ಇಲ್ಲಿ ಜಾತಿ ಧರ್ಮ ಪಕ್ಷಿಗಳ ಪಕ್ಷಾತೀತ ಜಾತ್ಯಾತೀತ ತೋರಿಸಿದೀವಿ, ಹೇಳ್ತಾ ಇದ್ದೀವಿ. ಯಾರ್ಯಾರ ಬರ್ಲಿ ಬಾರಪ್ಪ. ನಿನ್ನ ಪುರಸಭೆಯವರು ಬಂದ್ರು, ಹರೀಶ, ಎಲ್ಲ ಹೆಣ್ಮಕ್ಳು ಗಂಡ್ಮಕ್ಳು ಕ್ಲೀನ್ ಮಾಡಕ್ ಬಂದ್ರು. ಆಶ್ರಮದಿಂದ ಅವ್ರಿಗೆ ಏನು ನಾವು ಕೊಡ್ಬೇಕು ಕೊಟ್ಟು ಪಕ್ಕದಲ್ಲಿ ಕೂತ್ಕೊಂಡು ಬನವ ಮಾಡಲಾಗುತ್ತೆ. ಹೆಣ್ಮಕ್ಳು ಆನಂದ ಪಟ್ಟು ಅಳ್ತಾ ಇದ್ರು. ಎಲ್ಲ ಸನ್ಮಾನ ಮಾಡಿದ್ದಾರೆ. ನನಗೆ ಈ ತರ ಸನ್ಮಾನ ಎಲ್ಲೂ ಆಗಲಿಲ್ಲ. ನಮ್ಮನ್ನ ಯಾರು ಪಕ್ಕದಲ್ಲಿ ನಿಲ್ಲಿಸ್ಕೊಳ್ಳೋ ಅಂತ ಕಸ ಗುಡಿಸೋರು ಕರ್ಕೊಂಡ್ಬಂದು ಸ್ನಾನ ಮಾಡ್ಬಿಟ್ಟು ಕರ್ಕೊಂಡ್ಬರ್ಲಿಲ್ಲ ಅವ್ರನ್ನ ಮನೆಯವರು. ಹಂಗಾಗಿ ಅವ್ರ ಕಣ್ಣಲ್ಲಿ ನೀರೇ ಬರಲ್ಲ. ಇನ್ನೊಂದು ವಿಶೇಷ ಅಂದ್ರೆ, ಕಾರ್ಯಕ್ರಮ ನಾವು ಏನು ಆಶ್ರಮದಲ್ಲಿ ಮಾಡ್ತೀವಿ, ಅದಕ್ಕೆ ಪ್ರಾರಂಭಿಕವಾಗಿ ಸಂತೆನಹಳ್ಳಿಯಲ್ಲಿ ಹರಿಜನ ಕಾಲೋನಿ ಇದೆ, ಅಲ್ಲಿ ಮೊದಲು ಪೂಜೆ ಆಗತ್ತೆ. ಇವತ್ತಿಗೂ ನಾವು ಅಲ್ಲಿಂದಲೇ ಪ್ರಾರಂಭ ಮಾಡೋದು. ಮತ್ತೆ ಅವರಿಗೆಲ್ಲ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗ್ತಾರೆ. ಮುಂಚೆಲ್ಲ ಇದು ಮಾಡ್ತಾ ಇದ್ರು, ಈಗ ಅಜಯ ಅಂತ ಶುರು ಮಾಡಿದ್ದಾರೆ. ಆ ಹೆಣ್ಮಕ್ಳಿಗೆಲ್ಲ ಇಲ್ಲಿ ನಾವೇನಾದ್ರು ಪ್ರಾರಂಭ ಮಾಡಿ ದೊಡ್ಡದು ಅಂದ್ರೆ ಮೊದಲನೇದಾಗ ಅವರಿಗೆ ಬಟ್ಟೆಗಳು, ವಸ್ತ್ರ ವಿತರಣೆ. ಅಲ್ಲಿ ಹೋದಾಗ ಕೇಳ್ತಿದ್ರು, ಕರೆದು ಪೂಜೆ ಎಲ್ಲ ಮಾಡ್ತಾರೆ. ನಾನು ಇಲ್ಲಿ ನಮ್ಮ ಡಾಕ್ಟರ್ ಜಗದೀಶ್ ಇವರೆಲ್ಲ ಇದ್ರು, ಅವರೆಲ್ಲ ವಿಚಾರವಾದಿಗಳು. ಅವ್ರು ನನ್ನ ಜೊತೆ ಬರೋರು. ಅಲ್ಲಿಗೆ ನೋಡಿ ಆಶ್ಚರ್ಯ ಪಟ್ಟಿದ್ರು ಅವರೆಲ್ಲ, ಹೀಗೆಲ್ಲ ನಡೆಯುತ್ತಾ ಅಂತ. ಅವರು ಹೆಂಗಸರು ಪಾದ ಹಿಡ್ಕೊಂಡು ಬಿಡೋದೇ ಇಲ್ಲ. ನನ್ ಸೀರೆ ನೀನ್ ತಂದಿಲ್ಲ, ಕೊಡು, ಪ್ರಸಾದ ಕೊಡು ಅಂತ ದಬಾಯಿಸ್ ಕೇಳ್ತಾರೆ. ಗುರುಗಳನ್ನ ಇಸ್ಕೊತಾರೆ. ಅಂದ್ರೆ ಆ ಆತ್ಮೀಯ ಅನುಬಂಧ, ಬಾಂಧವ್ಯ ಎಲ್ಲರಲ್ಲೂ ಇದೆ. ಇದು ಮೇಲು ಕೀಳು, ಅವ್ರು ಹೆಚ್ಚು ಇವ್ರು ಹೆಚ್ಚು, ಇಲ್ಲಿ ಯಾವುದೋ ಆ ಭಾವನೆ ಇಲ್ಲ ಅನ್ನೋದಕ್ಕೆ ಅದು ಹೇಳೋದಲ್ಲ. ಅದಕ್ಕೆ ಇದು ಸ್ಪಷ್ಟವಾಗಿ ಇವತ್ತಿಗೂ ಅದು ನಡ್ಕೊಂಡ್ ಬಂದಿದೆ. ಈ ಜಾಗ ಕೂಡ ನಮಗೆ ಕೊಟ್ಟಂತವ್ರು ಅವರು. ಅದರ ಕಾನೂನುಬದ್ಧವಾಗಿ ಹೈಕೋರ್ಟ್ ಅಲ್ಲಾಗಿದೆ, ಇದು ಪ್ರಿನ್ಸಿಪಲ್ ಕೋರ್ಟ್ ಅಲ್ಲಾಗಿದೆ. ಪ್ರಿನ್ಸಿಪಲ್ ಸೆಕ್ರೆಟರಿ ರಿಜಿಸ್ಟರ್ ಮಾಡ್ಕೊಟ್ಟಿದ್ದಾರೆ. ಅವರೇ ಇದೆಲ್ಲ ಸೇವೆ ಮಾಡ್ತಾರೆ. ಸಮಾಜಕ್ಕೆ ಆಯ್ತಲ್ಲ ಅಂತ ಅವ್ರಿಗೆ ತುಂಬಾ ಸಂತೋಷ. ಎಲ್ಲರಲ್ಲೂ ಒಂದಾಗುವ ಮಂತ್ರದಿಂದ ಈ ಮಾತನ್ನು ಮುಗಿಸ್ತೇವೆ. ನೀವೆಲ್ಲ ನಮ್ಮ ಜೊತೆಲಿ, ನಿಮ್ಮ ಜೊತೆ ನಾವಿರ್ತೇವೆ. ನೀವೆಲ್ಲ ನಮ್ಮ ಜೊತೆಲಿ, ನಿಮ್ಮ ಜೊತೆ ನಾವಿರ್ತೀವಿ. ಇದು ನಮ್ಮ ಮಾತು, ವಾಕ್ಯ. ಯಾವ ಭಾವನೆ ಯಾವ ಜಾತಿಗೆ ಸಂಬಂಧಪಟ್ಟಿದ್ದಲ್ಲ. ಇದೆಲ್ಲ ಒಂದೇ ಜಾತಿ, ಭಗವಂತನ ಜಾತಿ. ನಾನು ಇನ್ನೇನೇ ಹೇಳ್ತೇನೆ, ನಮ್ಗೆ ಅದು ಹೇಳೋಕೆ ಇಷ್ಟ ಇಲ್ಲ, ಬರಲ್ಲ ನನಗೆ. ಯಾವ ಜಾತಿ ಹೇಳಿ? ಭಗವಂತನ ಜಾತಿ ಇದು. ಅದಕ್ಕಿಂತ ನೀವೆಲ್ಲ ಸಹಕರಿಸಿದ್ದೀರಾ. ಅವತ್ತಿಂದನೂ ಸಹ ಇವತ್ತರೆಗೂ ಸಹ ಪತ್ರಿಕೆಯಲ್ಲಿ ನಮ್ಮ ಚೇತನಮ್ಮ, ರಾಮಚಂದ್ರ, ಆನಂದ, ಯಾರೇ ನಮ್ದಿರ, ನಮ್ಮ ಆನಂದ್, ಎಲ್ಲರೂ ನಿಮ್ಮ ಹೆಸರು ಗೊತ್ತಾಗುತ್ತೆ ನನಗೆ. ಅದನ್ನ ನೀವೆಲ್ಲ ಸಹಕರಿಸಿದ್ದೀರಾ.
ನಿಮ್ಗೆಲ್ಲ ಭಗವಂತ ಆಯಸ್ಸು ಆರೋಗ್ಯ ಐಶ್ವರ್ಯ ಶಾಂತಿ ಸಮಾಧಾನ ನೆಮ್ಮದಿ ಕೊಡ್ಲಿ ಅಂತ ನಾವು ಭಗವಂತ ನಿತ್ಯ ಪ್ರಾರ್ಥನೆ ಮಾಡ್ತೀವಿ. ಇವತ್ತೊಂದು ದಿನ ಅಲ್ಲ, ನಿತ್ಯ ಪ್ರಾರ್ಥನೆ ಮಾಡ್ತೀವಿ ಅಲ್ವಾ? ಒಳ್ಳೇದಾಗಲಿ. ಹರೀಶ ಮಾತಿನ ಮುಗಿಸೋಣ. ಹರೀಶ ಫೋನ್ ಮಾಡ್ತಾರೆ. ಏನು ಮಾರುತಿ ಸಚಿನಾರಾಯಣಾನಂದ ಆಶ್ರಮ ಲಕ್ಷ್ಮೀ ನರಸಿಂಹಸ್ವಾಮಿ ವಿದ್ಯಾನಗರ ಹಾಸನ ರಸ್ತೆ ಎಡಭಾಗದಲ್ಲಿ ಸುಮಾರು 3/10/2024ರಿಂದ 11/10/2024ನೇ ದಿನಗಳವರೆಗೆ ನವರಾತ್ರಿಯ ಈ ಒಂದು ಕಾರ್ಯಕ್ರಮಗಳು ಸುಸೂತ್ರವಾಗಿ ನಡೆಯೋದಕ್ಕೆ ನಮ್ಮ ಆಶ್ರಮದ ಸತೀಶ್ ಶರ್ಮಾಜಿಯವರ ಒಂದು ಅಧ್ಯಕ್ಷತೆಯಲ್ಲಿ ಮತ್ತು ಇಡೀ ಅರಸೀಕೆರೆ ಕ್ಷೇತ್ರದ ಜನರ ಹಾಗೆ ಈ ಒಂದು ಹೋಮ ಹವನ ಮತ್ತು ಈ ಒಂದು ಧಾರ್ಮಿಕ ಕ್ರಿಯೆಯಲ್ಲಿ ಎಲ್ಲರೂ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಾಗಿ ಈ ಮೂಲಕ ನಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಡ್ತಾ ಈ ಒಂದು 2 ಪತ್ರಕರ್ತರ ಎಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರಿ ಮಾತನಾಡ್ತೀನಿ. ಎಲ್ಲರಿಗೂ ಧನ್ಯವಾದ. ಪ್ರತಿ ತಿಂಗಳು ಹೋಮ ನಡೆಯುತ್ತೆ. ಹೋಮ ಮತ್ತೆ ಹವನಾದಿಗಳು ಪ್ರತಿ ಹುಣ್ಣಿಮೆ ದಿವಸ ನಡೆಯುತ್ತೆ. ಹಾಗೆ ನರಸಿಂಹ ಜಯಂತಿ ದಿವಸ ಇಲ್ಲಿ ಜಾತ್ರೆ ನಡೆಯುತ್ತೆ. ನರಸಿಂಹ ಮೇ ತಿಂಗಳು ರಥೋತ್ಸವ ನಡೆಯುತ್ತೆ. ಹಾಗೆ ಇಲ್ಲಿ ಒಂದು ಸಂಘ ಮಾಡ್ಕೊಂಡಿದ್ರೆ ಮಹಿಳಾ ಒಂದು ಸಂಘ ಇದೆ, ಪುರುಷರ ಒಂದು ಸಂಘ ಇದೆ. ಪ್ರತಿ ತಿಂಗಳು ಸಂಘದಲ್ಲಿ ವಿವಿಧ ಚಟುವಟಿಕೆಗಳು ನಡೆಯುತ್ತೆ. ಗಣಪತಿ ಇಡೋದಾಗಲಿ ಇನ್ನೊಂದಾಗಲಿ. ಆಮೇಲೆ ಕಾರ್ತಿಕ ಮಾಸದಲ್ಲಿ ಪ್ರತಿ ಮನೆಯವರು ಸೇರಿ ದಿನ ಒಂದೊಂದು ಪೂಜೆ ಮಾಡಿ ದೇವಸ್ಥಾನಕ್ಕೆ ಪ್ರತಿ ಇಲ್ಲಿರೋ ಒಂದೊಂದು ಮನೆಯವರು ಕೂಡ ದೇವಸ್ಥಾನ ಬರಬೇಕು ಅನ್ನೋ ಒಂದು ಪದ್ಧತಿ ಗುರುಗಳು ಏನ್ ಬಂದಿರೋದ್ರಿಂದ ಗುರುಗಳ ಆಶೀರ್ವಾದ ಪಡೆಯಕ್ಕೆ ಪ್ರತಿ ದಿವಸ ಬರ್ತಾರೆ ಜನಗಳಿಗೆ. ವಿವಿಧ ಕ್ಷೇತ್ರಗಳಿಂದ ಜನಗಳಿಗೆ ಬರ್ತಾರೆ. ಪ್ರತಿ ಹುಣ್ಣಿಮೆಗೂ ಊಟ ಇರುತ್ತೆ. ಒಂದು 300ರಿಂದ 400 ಜನ 500 ಜನವರೆಗೂ ಊಟ ಮಾಡ್ತಾರೆ. ಪ್ರತಿ ಹುಣ್ಣಿಮೆಗೆ ಇಲ್ಲಿ ಯಾವ್ದಪ್ಪ ಹುಣ್ಣಿಮೆ ಮುಗಿಸ್ಕೊಂಡು ಇಲ್ಲಿಗೆ ಬರ್ತಾರೆ ಜನ. ಇಲ್ಲಿಗೆ ಬಂದು ಗುರುಗಳ ಆಶೀರ್ವಾದ ಪಡೆದು ಅವರ ಮಂತ್ರಾಕ್ಷತೆ ಇಸ್ಕೊಂಡ್ಬಿಟ್ಟು ಅಲ್ಲಿಂದ ಅವ್ರ ಜನ ಹೇಳ್ತಾರೆ. ಈ ಒಂದು ನಮ್ಮ ಪತ್ರಿಕಾಗೋಷ್ಠಿಗೆ ನಿನ್ನೆ ಗುರುಗಳು ಪತ್ರಿಕೆಗಳಿಗೆ ಹಾಕಿ ಅಂತ ಹೇಳಿದ್ರು. ನಮ್ಮ ಹಿರಿಯ ಪತ್ರಕರ್ತ ರಾಮಚಂದ್ರ ಅವರು ಬರೀ ಮಾಮೂಲಿ ಕಳಿಸ್ತಾ ಇರ್ತೀವಿ,